ನಮಸ್ಕಾರ ಎಲ್ಲ ದೊಡ್ಡ ಮಂದಿ. ಮೊದಲ ಲೈಕ್ ಮಾಡ್ರಿ, ವಿಡಿಯೋ ಕಮೆಂಟ್ ಮಾಡ್ರಿ, ವಿಡಿಯೋ ಮುಗಿಯನ ಶೇರ್ ಮಾಡ್ರಿ. ಮತ್ತೆ ಹೊಸದಾಗಿನ ನಾನು ಯೂಟ್ಯೂಬ್ ಚಾನಲ್ ಯಾರು ನೋಡಾತ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೆ ರೊಕ್ಕ ಇಟ್ಟಿಲ್ಲ ಅಂತ ಪದ್ಧತಿ ಇಲ್ಲ ನಮ್ಮ ಕಡೆ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸರ. ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ಗನ್ಸಂಗೆ ಎಲ್ಲರೂ ಕೂಡ ಚೆನ್ನಾಗೇ ಇರ್ತೀರಾ. ಸೊ ಮುಂದಿನ ಕೂಡ ತುಂಬಾ ಜೋಶಾಗಿರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ SM ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಸೊ ಈ ರೀತಿಯ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತುಂಬಾ ಸಿಂಪಲ್ ಸ್ಟೆಪ್ಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೊಂದು ನೇಮ್ ಆರ್ಟ್ ವಿಡಿಯೋ ಕೂಡ ಆಗುತ್ತೆ. ಸೊ ಈ ಒಂದು ರೀಲು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡ್ ಇದೆ. ಈ ಒಂದು ಟ್ರೆಂಡ್ ರೀಲನ್ನು ನಿಮ್ಮ ಒಂದು ನೇಮ್ ಅಥವಾ ನಿಮ್ಮ ಫೇವ್ರೆಟ್ ಪರ್ಸನ್ ನಿಕ್ ನೇಮ್ನ ಹಾಕೊಂಡು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತುಂಬಾ ಸಿಂಪಲ್ ಸ್ಟೆಪ್ಸಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ವಿಡಿಯೋನ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟು, ಯಾರಿನ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗಿ ಜಾಯಿನ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಬರುತ್ತೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಮೇಲೆ ಸೆಟ್ ಮಾಡ್ಕೊಳ್ಳಿ. ಓಕೆ, ಪ್ರಿವ್ಯೂನಲ್ಲಿ ವಿಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ಸಮ್ ಕಾಪಿರೈಟ್ ಇಶ್ಯೂಸ್ ರೀಸನ್ನಿಂದ. ಆ ಒಂದು ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ವಿತ್ ಮ್ಯೂಸಿಕ್ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಆ ಒಂದು ವಿಡಿಯೋನ ಅಲ್ಲಿ ನೋಡಿ, ತುಂಬ ಸಖತ್ತಾಗಿದೆ ವಿಡಿಯೋ ಮಾತ್ರ, ವಿತ್ ಮ್ಯೂಸಿಕ್ ನೋಡಿ. ಓಕೆನಾ? ಸೊ ಅದೇ ರೀತಿ ಅಲ್ಲೂ ಕೂಡ ಫಾಲೋ ಮಾಡೋದು ಮಾತ್ರ ಮರೀಲೇಬೇಡಿ. ಓಕೆ, ನಮ್ಮ ದೋಸ್ತಗ ಮದುವೆಯಾಗಿ ಮಕ್ಕಳಾದ್ವು, ನಾ ಇನ್ನೂ ಇಲ್ಲಿ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಅನ್ಕೊಂತ ಕುಂತಾನಿ. ಲೈಕ್ ಮಾಡ್ರಿ. ಓಕೆ ಗಾಯ್ಸ್, ಈ ಒಂದು ನೇಮ್ ಆರ್ಟ್ ವಿಡಿಯೋನ ಕ್ರಿಯೇಟ್ ಮಾಡೋದಕ್ಕೆ ಬೇಕಿರುವಂಥ ಎಲ್ಲ ಮೆಟೀರಿಯಲ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿ ಪಿಕ್ಸೆಲ್ ಹಬ್ ಅಪ್ಲಿಕೇಶನ್ ಕೂಡ ಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಸೊ ಫಸ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನಾನು ಪಿಕ್ಸೆಲ್ ಹಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮತ್ತು 5th ಆಪ್ಷನ್ ಇದೆ ನೋಡಿ, ಇಮೇಜ್ ಸೈಜ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ವಿಡ್ತು ಇಲ್ಲಿ 1280 ಇರುತ್ತೆ ಇದ್ರ ವ್ಯಾಲ್ಯೂ. ಸೊ ಇದನ್ನ ರಿಮೂವ್ ಮಾಡಿಬಿಡಿ, 720ನ ಆ್ಯಡ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಮೇಲೆ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡಿಬಿಡಿ, ಇದೇನು ಬೇಕಿಲ್ಲ ನಮಗೆ. ಓಕೆ, ಡಿಲೀಟ್ ಆದಮೇಲೆ ಮತ್ತೆ ಇಲ್ಲಿ ಮೇಲೆಗಡೆ ಪ್ಲಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫ್ರಮ್ ಗ್ಯಾಲರಿ ಅಂತ 5th ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಓಕೆ, ಓಪನ್ ಆದಮೇಲೆ 3 ಸ್ಲೈಡ್ ಲೈನ್ಸ್ ಇದೆಯಲ್ಲ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ಬಮ್ ಅಂತ ಇದೆ, ನಿಮ್ಮಲ್ಲಿ ಗ್ಯಾಲರಿ ಕೂಡ ಬರ್ಬೋದು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಮತ್ತು ಡೌನ್ಲೋಡ್ ಸೆಕ್ಷನಲ್ಲಿ ಇರುತ್ತೆ ಈ ಒಂದು ಇಮೇಜನ್ನು ನಾನು ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಓಕೆ ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡು ಈ ಥರ ಫುಲ್ ಸ್ಕ್ರೀನ್ ಆಗಬೇಕು, ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿ ಫಿಂಗರಲ್ಲೇ. ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅದೇ ಪ್ರೊಸೆಸ್ಸೇ ಇನ್ನೊಂದು ಪ್ಲೇವುಡ್ ಇಮೇಜ್ನು ಕೂಡ ಕೊಟ್ಟಿದ್ದೀನಿ. ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ. ಆ ಒಂದು ಪ್ಲೇವುಡ್ ಇಮೇಜ್ನು ಕೂಡ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡಿ. ಓಕೆ, ಸೊ ಇದಾದಮೇಲೆ ಇಲ್ಲೊಂದು ಐಕಾನ್ ಇದೆ ನೋಡಿ, ರೊಟೇಟ್ ಐಕಾನ್ ತೋರಿಸ್ತಾ ಇದ್ದೀನಿ ನೋಡಿ. ಆ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ರೊಟೇಟ್ ಆಗುತ್ತೆ. ಸೊ ಆಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಫುಲ್ ಸ್ಕ್ರೀನ್ ಆಗಬೇಕು ಇದು ಕೂಡ. ಸೊ ಫುಲ್ ಸ್ಕ್ರೀನ್ ಆದಮೇಲೆ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಇಮೇಜನ್ನು ಕೂಡ ಕೊಟ್ಟಿರ್ತೀನಿ, PNG ಟೈಪಲ್ಲಿದೆ ಅದು, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಸೊ ಅದನ್ನು ಗ್ಯಾಲರಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಸೈಜ್ ಡಿಕ್ರೀಸ್ ಮಾಡ್ಕೊಳ್ಳಿ. ಈ ಥರ ಡಿಕ್ರೀಸ್ ಮಾಡಿಕೊಂಡು 3rd ಆಪ್ಷನ್ಗೆ ಬಂದು ಇಲ್ಲಿ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಜಸ್ಟ್ ಸ್ವಲ್ಪ ರೊಟೇಟ್ ಮಾಡ್ಕೊಬೇಕಾಗುತ್ತೆ. ಇದು ಚೆನ್ನಾಗಿರುತ್ತೆ, ಸ್ವಲ್ಪ ರೊಟೇಟ್ ಮಾಡಿ. ಆಮೇಲೆ ರಿಲೇಟಿವ್ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟಾಗಿ ಸೆಂಟ್ರಿಗೆ ಕೂರಿಸ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಅಂತ 1st ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನಿಕ್ ನೇಮ್ನ ಬರ್ಕೊಬೇಕಾಗುತ್ತೆ. ಓಕೆ, ಸೊ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳೋದ್ರಿಂದ ಯುನಿಕೇಟ್ ಟೈಪಲ್ಲಿ ನಮಗೆ ಫಾಂಟ್ ಬೇಕಾಗುತ್ತೆ. ಸೊ ಅದರಿಂದ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು UNICADE KANNADE ಅಂತ ಸರ್ಚ್ ಮಾಡಿ. ಯುನಿಕೇಡ್ ಕನ್ನಡ ಅಂತ ಮೊದಲನೇ ವೆಬ್ಸೈಟ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ,
ಜಸ್ಟ್ ಲೋಡ್ ಆಗ್ತಿದೆ. ಇಲ್ಲಿ ನಿಮ್ಮ ನಿಕ್ ನೇಮ್ನ ಬರ್ಕೊಬೇಕಾಗತ್ತೆ. ಓಕೆ, ನಾನೀಗ ಬರ್ಕೋತೇನೆ ನಿಕ್ ನೇಮ್ನ. ಸೊ ಕನ್ನಡದಲ್ಲಿ ಬರ್ಕೊಬೇಕಾಗತ್ತೆ ಫಸ್ಟು ಈ ಒಂದು ಸ್ಟಾಂಜದಲ್ಲಿ. ಓಕೆ, ಈ ಒಂದು ಟೇಬಲಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ. ಓಕೆ, ಇದಾದಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಇಲ್ಲಿ ಯೂನಿಕೇಟು ASCII ಅಂತ, ಅದ್ರ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಫುಲ್ ಅದೆಲ್ಲ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ಇದನ್ನು ಮಾತ್ರ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಈಗ ಪಿಕ್ಸೆಲ್ ಹಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗ್ತಿದೆ. ಮತ್ತು ಆ ಟೆಕ್ಸ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಇದನ್ನು ರಿಮೂವ್ ಮಾಡಿಬಿಡಿ. ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಸೊ ಇದನ್ನು ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿಬಿಟ್ಟು ಈಗ ಕಾಪಿ ಮಾಡ್ಕೊಂಡ್ವಲ್ಲ, ಸೊ ಅದನ್ನು ಈ ಥರ ಪೇಸ್ಟ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ರೆ ಪೇಸ್ಟ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪೇಸ್ಟ್ ಮಾಡಿ. ಓಕೆ, ಇದಾದಮೇಲೆ ಮತ್ತೆ ಸ್ವಲ್ಪ ಎ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಈ ಥರ ಸ್ಕ್ರಾಲ್ ಮಾಡಿದರೆ ಇಲ್ಲಿ AB ಫಾಂಟ್ ಅಂತ ಆಪ್ಷನ್ ಬರುತ್ತೆ. ಫಾಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೈ ಫಾಂಟ್ಸಲ್ಲಿ ಇರುತ್ತೆ. ನಾನು ಈ ಒಂದು ಫಾಂಟನ್ನು ಕೂಡ ಕೊಟ್ಟಿದ್ದೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಈ ಥರ ಕನ್ವರ್ಟ್ ಆಗುತ್ತೆ ಕನ್ನಡಗೆ, ನುಡಿ ಫಾಂಟ್ಸ್ಗೆ. ಓಕೆ, ಇದಾದಮೇಲೆ ಮತ್ತೆ ಕರೆಕ್ಟಾಗಿ ಈ ಥರ ಎಲ್ಲಿ ಎಷ್ಟು ಬೇಕೋ ಸೈಜ್ ಎಷ್ಟು ಬೇಕೋ ಅದೆಲ್ಲ ಕೂಡ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ರಿಲೇಟಿವ್ ಪೊಸಿಷನ್ ಅಂತ ಆಪ್ಷನ್ಗೆ ಬಂದು ಕರೆಕ್ಟಾಗಿ ಸೆಂಟ್ರಿಗೆ ಕೂರಿಸ್ಕೊಳ್ಳಿ. ಈ ಥರ ಎಲ್ಲಿದೆ ಸೊ ಈ ಥರ ಕರೆಕ್ಟಾಗಿ ಈ ಥರ ಸೆಂಟ್ರಿಗೆ ಕೂರಿಸ್ಕೊಳ್ಳಿ. ಇದಾದಮೇಲೆ ಸೈಜ್ ಇನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊತೀನಿ. ತುಂಬ ಆಯಿತು, ಬೇಡ. ಓಕೆ, ಇದಾದ್ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತೇನೆ. ಮತ್ತು ಇದಕ್ಕೆ ಟೆಕ್ಸ್ಚರ್ನ ಆ್ಯಡ್ ಮಾಡಬೇಕು. ಎ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಸ್ಕ್ರಾಲ್ ಮಾಡಿದರೆ ಟೆಕ್ಸ್ಚರ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಮೇಜ್ ಥರ ಐಕಾನ್ ಇದೆಯಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಮತ್ತೆ ಅದೇ ರೀತಿ ಅದೇ ಪ್ರೊಸೆಸ್ಸು ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಮತ್ತು 3 ಸ್ಲೈಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಆಲ್ಬಮ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಚಾರ್ಜ್ ಕಮ್ಮಿ ಇದೆ, ಲ್ಯಾಗ್ ಹೊಡಿತಾ ಇದೆ ಮೊಬೈಲು. ಮತ್ತು ಗ್ಯಾಲರಿ ಓಪನ್ ಆಗುತ್ತೆ. ಮತ್ತು ಈ ಒಂದು ವೈಟ್ ಥರ ಇದೆ ನೋಡಿ, PNG ಅಲ್ಲ ಪ್ಲೇವುಡ್ ಇಮೇಜ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ರೊಟೇಟ್ ಆಪ್ಷನ್ ಅದೇ ರೀತಿ ರೊಟೇಟ್ ಮಾಡಿ ಮತ್ತು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮತ್ತು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಸ್ಕೇಲ್ ಅಂತ ಆಪ್ಷನ್ ಬರುತ್ತೆ. ಇದನ್ನು ಒಂದು 200 ಇಟ್ಕೊಳ್ಳಿ, ಒಂದು 200 ಪ್ಲಸ್ ಮಾಡ್ಕೊಳ್ಳಿ. ಓಕೆ, 205 ಆಗುತ್ತೆ. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ ಅಂತ ಆಪ್ಷನ್ ಬರುತ್ತೆ, ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ಇದನ್ನು ಸ್ಟ್ರೋಕ್ ವಿಡ್ತ್ ಅಂತ ಇದೆಯಲ್ಲ, ಇದನ್ನು ಒಂದು 15 ಮಾಡ್ಕೊಳ್ಳಿ. ಓಕೆ, 15 ಸಾಕು. ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೇಯರ್ ಆಪ್ಷನ್ ಇದೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೈಟ್ ಮತ್ತು ಇಂಟು ಮಾರ್ಕ್ ಇದೆ ನೋಡಿ, ರೈಟ್ ಇಂಟು ಈಕ್ವಲ್ಸ್ ಮಾರ್ಕು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಮೇಲೆ ಇರುವಂಥ ಈ 3 ಇಮೇಜ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಡಾರ್ಕ್ ಪ್ಲೇವುಡ್ ಇಮೇಜ್ ಇದೆ ನೋಡಿ, ಅದು ಬೇಡ, ಅದು ಬಿಟ್ಬಿಟ್ಟು ಸೊ ಈ 3 ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 3rd ಆಪ್ಷನ್ ಇದೆ ನೋಡಿ, ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವೆಲ್ಲ ಈ 3 ಇಮೇಜು ಕೂಡ ಮರ್ಜ್ ಆಗುತ್ತೆ. ಇದಾದಮೇಲೆ ಮತ್ತೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ 3rd ಆಪ್ಷನ್ಗೆ ಬಂದು ಸ್ವಲ್ಪ ಈ ಥರ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಎರೇಸ್ ಕಲರ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಇಲ್ಲಿ ಟೆಂಪ್ರೇಚರ್ ಥರ ಐಕಾನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಲ್ಯಾಕ್ನ ತೋರಿಸ್ಬೇಕಾಗುತ್ತೆ, ಅದು ರಿಮೂವ್ ಮಾಡಿಬಿಡುತ್ತೆ ಬ್ಲ್ಯಾಕ್ ಇರುವಂಥ ಕಲರ್ನ. ಓಕೆ, ಇದಾದಮೇಲೆ ಮತ್ತೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರೇಸ್ ಅಂತ ಆಪ್ಷನ್ ಇದೆ ನೋಡಿ, ಸೊ ಕಲರ್ ಎರೇಸ್ ಕಲರ್ ಆದಮೇಲೆ ಪಕ್ಕದಲ್ಲಿ ಮಾಸ್ಕ್ ಮತ್ತು ಎರೇಸರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇಕು ಅಂದರೆ ನೀವು ಸೆಂಟ್ರಲ್ಲಿ ಒಂಥರ ಇಲ್ಲಿ ಝೂಮ್ ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಥರ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ಮತ್ತೆ ಆ ಝೂಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಎರೇಸ್ ಮಾಡ್ಕೊಬೋದು, ಸೆಂಟ್ರಲ್ಲಿ ಇದ್ರೆ ಚೆನ್ನಾಗಿರಲ್ಲ, ಸೊ ಅದರಿಂದ ಎರೇಸ್ ಮಾಡ್ಕೊಂಬಿಡಿ ಈ ಥರ. ಸೊ ಜಸ್ಟ್ ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಸೈಜ್ನು ಕೂಡ ಎರೇಸ್ ಸೈಜ್ನು ಕೂಡ ಈ ಥರ ಸ್ಮಾಲ್ ಮಾಡ್ಕೊಬೋದು ಈ ಥರ. ಎರೇಸ್ ಆದಮೇಲೆ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದಾದಮೇಲೆ ಸ್ವಲ್ಪ ಈ ಥರ ಸ್ಕ್ರಾಲ್ ಮಾಡಿದರೆ ಒಂದು ಎಂಬಾಸ್ ಅಂತ ಆಪ್ಷನ್ ಇದೆ ನೋಡಿ ಲಾಸ್ಟಲ್ಲಿ, ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ಇದನ್ನು ಒಂದು 40 ಇಟ್ಕೊಳ್ಳಿ, ಜಸ್ಟ್ 40-45 ಇಟ್ಕೊಳ್ಳಿ. ಇದಾದ್ಮೇಲೆ ಇಂಟೆನ್ಸಿಟಿನ 100 ಮಾಡ್ಕೊಳ್ಳಿ. 100 ಮಾಡಿಕೊಂಡು ಇಲ್ಲಿ ಎಂಬಿಯೆಂಟ್ ಲೈಟ್ ಅಂತಿದ್ದಿಲ್ಲ, ಇದನ್ನು ಒಂದು 60 ಮಾಡ್ಕೊಳ್ಳಿ. ಓಕೆ, ಮೈನಸ್ ಮೇಲೆ ಕ್ಲಿಕ್ ಮಾಡಿ 60 ಆಗುತ್ತೆ, ಜಸ್ಟ್ ಟ್ಯಾಪ್ ಮಾಡಿ. ಮತ್ತು ಇದನ್ನು ಒಂದು 55 ಮಾಡ್ಕೊಳ್ಳಿ. ಸ್ಪೆಕ್ಯುಲರ್ ಹಾರ್ಡ್ನೆಸ್ನ ಒಂದು 55 ಸಾಕು.
ಇದಾದಮೇಲೆ ಇಲ್ಲಿ ಬೆವೆಲ್ ಅಂತ ಇದೆಯಲ್ಲ ಇದನ್ನ 30 ಮಾಡ್ಕೊಳ್ಳಿ. ಓಕೆ, ಸೊ ಜಸ್ಟ್ 30 ಮಾಡಿಕೊಂಡು ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಶ್ಯಾಡೋ ಅಂತ ಇದೆಯಲ್ಲ ಮತ್ತೊಂದು ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಎನೇಬಲ್ ಮಾಡಿಕೊಂಡು ಜಸ್ಟ್ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಕಲರ್ಸ್ನ ಸ್ಕ್ರಾಲ್ ಮಾಡಿ ಬ್ಲ್ಯಾಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಒಂದು ಬ್ಲರ್ ರೇಡಿಯಸ್ ಅಂತ ಇದೆಯಲ್ಲ ಇದನ್ನು ಒಂದು 8 ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಆಫ್ ಸೆಟ್ ಇದೆ ನೋಡಿ ಎಕ್ಸ್, ಸೊ ಇದನ್ನು 7 ಮಾಡ್ಕೊಳ್ಳಿ, -7. ಮತ್ತು ಇಲ್ಲಿ ಆಫ್ ಸೆಟ್ ವೈ ಇದೆಯಲ್ಲ ಇದನ್ನು 6 ಮಾಡ್ಕೊಳ್ಳಿ. ಓಕೆ, ಮತ್ತು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಸ್ ಇಮೇಜ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಕಸ್ಟಮ್ ಇರುತ್ತೆ, ಇದನ್ನು ಅಲ್ಟ್ರಾ ಮಾಡ್ಕೊಳ್ಳಿ. ಅಲ್ಟ್ರಾ ಮಾಡಿಕೊಂಡು ಸೇವ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಸೇವ್ ಆಗುತ್ತೆ. ಒಂದು ಆ್ಯಡ್ ಪ್ಲೇ ಆಗುತ್ತೆ. ಸೊ ಆ್ಯಡ್ ಪ್ಲೇ ಆದಮೇಲೆ ಇಮೇಜ್ ಸೇವ್ ಆಗುತ್ತೆ. ಓಕೆ, ಸೊ ಆ ಒಂದು ಇಮೇಜ್ನ ಸೇವ್ ಮಾಡಿಕೊಂಡು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ 9:16 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ರೆಸಲ್ಯೂಷನ್ನ 1080 HD ಇಟ್ಕೊಳ್ಳಿ. ಮತ್ತು ಫ್ರೇಮ್ ರೇಟ್ 30 ಇಟ್ಕೊಳ್ಳಿ. ಮತ್ತು ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಇನ್ನೂ ಬಂದಿಲ್ಲ, ಲೋಡ್ ಆಗ್ತಿದೆ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 1% ಇರೋ ಚಾರ್ಜ್ ಈಗ. ಸೊ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ಜಸ್ಟ್ ಸೇವ್ ಮಾಡ್ಕೊಂಡ್ವಲ್ಲ ಆ ಒಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಮತ್ತು 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಮಾಡ್ಕೊಳ್ಳಿ. ಸೊ ಏನಾದರೂ ಅಡ್ಜಸ್ಟ್ ಆಗಿಲ್ಲ ಅಂದರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಈಗ ಸಾಂಗ್ನ ಆ್ಯಡ್ ಮಾಡ್ಕೊಬೇಕು. ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಾಂಗ್ನ ಆ್ಯಡ್ ಮಾಡ್ಕೊತೀನಿ ಈಗ. ಸೊ 30 ಸೆಕೆಂಡ್ ಇದೆ. ಸೊ ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಮತ್ತು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಸಾಂಗ್ ಎಲ್ಲಿದೆ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡಿಬಿಟ್ಟು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಸಾಂಗ್ ಎಲ್ಲಿದೆ ಅಲ್ಲಿವರೆಗೂ ಇಮೇಜ್ ಕೂಡ ಡ್ರ್ಯಾಗ್ ಆಗುತ್ತೆ. ಇದಾದಮೇಲೆ ಸ್ವಲ್ಪ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಈ ಒಂದು ಎಫೆಕ್ಟ್ XML ಫೈಲ್ ಬೈ SM ಕ್ರಿಯೇಷನ್ಸ್ ಅಂತ ಒಂದು ಎಫೆಕ್ಟ್ XML ಫೈಲ್ನ ಕೊಟ್ಟಿರ್ತೀನಿ. ಸೊ ಇದ್ರ ಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. 3 ಡಾಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಈಗ ಕ್ರಿಯೇಟ್ ಮಾಡ್ತಿದ್ವಲ್ಲ, ಸೊ ಆ ಒಂದು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಈ ಒಂದು ಇಮೇಜ್ಗೆ ನೀವು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಮಾಡ್ಕೊಬೇಕು. ಓಕೆ, ಸೊ ಅದಾದಮೇಲೆ ಆ ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ಆ ಒಂದು ವೇವ್ ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ಲೋಗೋ ಬೇಕು ಅಂದರೆ ಲೋಗೋನು ಕೂಡ ಆ್ಯಡ್ ಮಾಡ್ಕೊಬೋದು. ಓಕೆ, ಸೊ ಇದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ಕ್ವಾಲಿಟಿಯಲ್ಲಿ ನಿಮ್ಮ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಓಕೆ, ಸೊ ಚಾರ್ಜ್ ಕೂಡ ಮುಗೀತು. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋದ ಟಾಪಿಕ್ಕು. ವಿಡಿಯೋ ನಿಮಗೆ ಎಕ್ಸಾಕ್ಟ್ಲಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಸೊ ವಿಡಿಯೋಗೆ ಒಂದು ಲೈಕ್ ಹಾಕಿ, ಹಾಗೆಯೇ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಲೇಬೇಡಿ. ಓಕೆ, ಸೊ ಮತ್ತೆ ಸಿಗ್ತೀನಿ ಗಾಯ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.